ನಾಡಿನೆಲ್ಲೆಡೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹೂಹಣ್ಣು ದುಬಾರಿಯಾದರೂ ಖರೀದಿ ಭರಾಟೆ ಜೋರಾಗಿದೆ. ಕ್ಯಾರ್ ಮಾರ್ಕೆಟ್ನಲ್ಲಿ ನಸುಕಿನ ಜಾವದಿಂದಲೇ ಖರೀದಿ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ, ಹಬ್ಬದ ಸಂಭ್ರಮ ಈಗಾಗಲೇ ಮನೆ ಮಾಡಿದ್ದು. ಎಲ್ಲದರ ಬೆಲೆ ದುಬಾರಿಯಾಗಿದ್ರೂ ಕೂಡ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ರು. ಜನರು ಉತ್ಸಾಹದಿಂದಲೇ ಹಬ್ಬದ ಖರೀದಿಯಲ್ಲಿ ಮಗ್ನರಾಗಿದ್ದಾರೆ. ಇವತ್ತು ಹಬ್ಬದ ಸಂಭ್ರಮ, ಹಾಗಾಗಿ ಎಲ್ಲೆಡೆ ಖರೀದಿ ಭರಾಟೆ ಜೋರಾಗಿದೆ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಕಮಲದ ಹೂ ಖರೀದಿಯಲ್ಲಿ ನಿರತರಾಗಿದ್ದು, 1000 ಗಡಿ ದಾಟಿದ ಹೂಗಳ ರೇಟ್ ಆದರೂ ಕೂಡ ಹಬ್ಬದ ಖರೀದಿಯಲ್ಲಿದ್ದಾರೆ. ಇವತ್ತು ರೋಡ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಇದು ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳು. ಬೆಳಗಿನ ಜಾವ 4-5 ಗಂಟೆಗೆ ಈ ಸಮಯ ಈ ರೀತಿಯಾಗಿ ವಾತಾವರಣ ಕಂಡು ಬರುತ್ತೆ ಅಂತಂದ್ರೆ, ಇನ್ನು 8-10 ಗಂಟೆ ಆಗ್ತಾ ಇದ್ದಂತೆ ಯಾವ ರೀತಿ ಇರಬಹುದು? ಎಲ್ಲದರ ಬೆಲೆ ದುಬಾರಿ ಆಗಿದೆ, ದುಪ್ಪಟ್ಟು ಹಣ ತೆತ್ತಬೇಕಾದಂಥ ಸಿಚುಯೇಷನ್. ಆದರೂ ಕೂಡ ಹಬ್ಬವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಅಂತಿದ್ದಾರೆ ಬೆಂಗಳೂರಿಗರು. ಲಕ್ಷ್ಮಿ ಅಂದ್ರೇನೆ ಅಲಂಕಾರ ಪ್ರಿಯೆ, ಹಾಗಾಗಿ ಲಕ್ಷ್ಮಿಯನ್ನು ಎಷ್ಟು ಅಲಂಕಾರ ಮಾಡಿದ್ರೂ ಕೂಡ ಸಾಲದು. ಹಾಗಾಗಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರಿಗರು. ಎಲ್ಲದರ ಬೆಲೆ ಈಗಾಗಲೇ ಗಗನಕ್ಕೇರಿದೆ. ಹೂ ಹಣ್ಣು ಖರೀದಿಯಲ್ಲಿ ಜನರು ಮಗ್ನರಾಗಿದ್ದಾರೆ. ಮಧ್ಯರಾತ್ರಿಯಿಂದಲೂ ಕೂಡ ಕೆಆರ್ ಮಾರ್ಕೆಟ್ ಗಿಜುಗುಡ್ತಾ ಇದೆ. ಹಾಗಾದ್ರೆ ಮಾರ್ಕೆಟ್ನಲ್ಲಿ ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಿರಣ್ ಸೂರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ತಾಯಿಯನ್ನು ಒಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಗೆ ಬಗೆಯ ಹೂಗಳ ಖರೀದಿಯಲ್ಲಿ, ಹಣ್ಣುಗಳ ಖರೀದಿಯಲ್ಲಿ ಜನ ಮಗ್ನರಾಗಿದ್ದಾರೆ. ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ ಅಲ್ಲಿ? ಅದು ಶಕುಂತಲಾ, ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ಗೆ ತಮಗೆ ಬೇಕಾದಂತಹ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನು ಖರೀದಿಸಲಿಕ್ಕೆ ಬೇರೆ ಬೇರೆ ಭಾಗಗಳಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಆಗಮಿಸಿರು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಕೂಡ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜನರೆಲ್ಲರೂ ಕೂಡ ತಮಗೆ ಬೇಕಾದಂತಹ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿಗೆ ಈಗಾಗಲೇ ಕೂಡ ಮುಗಿಬಿದ್ದಿರು. ಅಂತಂದರೆ ನೆನ್ನೆಗೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತೊಂದಷ್ಟು ಜನರ ಸಂಖ್ಯೆ ಕಡಿಮೆ ಇರುವಂಥದ್ದು ಒಂದು. ಎರಡನೇದು, ನೆನ್ನೆ ರಸ್ತೆಯ ಮಧ್ಯಭಾಗದಲ್ಲೇ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು. ಹೀಗಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆದರೆ ಇವತ್ತು ಅಲರ್ಟ್ ಆಗಿರುವಂತಹ ಪೊಲೀಸರು ಮಧ್ಯರಾತ್ರಿಯಿಂದಲೇ ಈ ರಸ್ತೆಯ ಮಧ್ಯಭಾಗದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಒಂದು. ಎರಡನೇದು, ಈಗ ಬಂದಿರುವಂತಹ ಟ್ರಾಫಿಕ್ ಪೊಲೀಸರು ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಕೂಡ ಯಾರು ರಸ್ತೆಯ ಮಧ್ಯಭಾಗದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ತೆರವು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಇರುವಂತಹ ಸಾಕಷ್ಟು ಆಸ್ಪತ್ರೆಗಳು, ಕಿಮ್ಸ್ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಸಾಕಷ್ಟು ನರ್ಸಿಂಗ್ ಹೋಮ್ಗಳು ಕೂಡ ಇರುವಂಥದ್ದು. ಈ ಒಂದು ರಸ್ತೆ ಏನಾದರೂ ಟ್ರಾಫಿಕ್ ಜಾಮ್ ಆದರೆ ಆಂಬುಲೆನ್ಸ್ಗಳು ಕೂಡ ಬರಲಿಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಒಂದು. ಎರಡನೇದು, ಸಾಮಾನ್ಯವಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು. ನಿನ್ನೆನೇ ಒಂದಷ್ಟು ಜನ ತಮಗೆ ಬೇಕಾದಂತಹ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ಖರೀದಿ ಮಾಡಿದರು. ಇವತ್ತು ಒಂದಷ್ಟು ಜನ ಕೂಡ ಆಗಮಿಸಿರುವಂಥದ್ದು. ಬೆಳಗಿನಿಂದಲೇ ತಮಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಖರೀದಿಸ್ಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಬಾರಿ ವಿಶೇಷವಾಗಿ ಕನಕಾಂಬರ ಮತ್ತು ಮಲ್ಲಿಗೆ, ತಾವರೆ ಹೂವಿನ ದರ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. 1 kg ಕನಕಾಂಬರ ಹೂವು 5,000ಕ್ಕೆ ಮಾರಾಟವಾಗ್ತಿದ್ರೆ, ಮಲ್ಲಿಗೆ ಹೂವು 1,500, 2,000 ರೂಪಾಯಿಗೆ ಮಾರಾಟವಾಗ್ತಿರುವಂಥದ್ದು. ಒಂದು ಕಮಲದ ಹೂವಿನ ಹಾರ, ಅಂದರೆ ಚಿಕ್ಕದಾದಂತಹ ಕಮಲದ ಹೂವಿನ ಹಾರವೇ 2,500-3,000. ತಾವು ಕೂಡ ಹೇಳ್ತಾ ಇದ್ರಿ ಶಕುಂತಲಾ, ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಅನ್ನುವಂಥದ್ದು, ಅಂದರೆ ತಾಯಿ ತುಂಬ ಅಲಂಕಾರ ಪ್ರಿಯೆ. ಆಕೆಗೆ ಎಷ್ಟು ಹೂವನ್ನಿಟ್ಟು ಪೂಜೆ ಮಾಡಿದ್ರು, ಅಲಂಕಾರವನ್ನು ಮಾಡಿದ್ರು ಕೂಡ ಕಡಿಮೆ ಅಂತ. ಆ ಹಿನ್ನೆಲೆಯಲ್ಲಿ ತಮಗೆ ಬೇಕಾದಂತಹ ಎಲ್ಲ ಹೂವುಗಳನ್ನು ಕೂಡ ಖರೀದಿಸಲಿಕ್ಕೆ ಮುಂದಾಗಿರುವಂಥ ಸಾಮಾನ್ಯ ಕೆಆರ್ ಮಾರ್ಕೆಟ್ ಅಂತಿದ್ದಂತೆ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಬಗೆ ಬಗೆಯ ಹೂವು, ಹಣ್ಣುಗಳೆಲ್ಲವೂ ಕೂಡ ಸಿಗುತ್ತೆ. ಅಂದರೆ ಮನೆ ಹತ್ರ ಇರುವಂಥ ಸಣ್ಣ ಪುಟ್ಟ ಮಾರುಕಟ್ಟೆಗಳಲ್ಲಿ 1-2 ತರಹದ ಹೂವು ಸಿಕ್ಕರೆ, ಇಲ್ಲಿ ಎಲ್ಲ ತರಹದ ಹೂವುಗಳು ಕೂಡ ಸಿಗುತ್ತೆ ಅನ್ನೋಂಥದ್ದು ಒಂದು. ರೈತರೇ ಬೆಳೆದಿರುವಂತಹ ಫ್ರೆಶ್ ಆಗಿರುವಂತಹ ಹೂವು ಸಿಗುತ್ತೆ. ಒಂದಷ್ಟು ಹೋಲ್ಸೇಲ್ ದರದಲ್ಲೂ ಕೂಡ ಸಿಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಎಲ್ಲರೂ ಕೂಡ ಆಗಮಿಸಿ ತಮಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ, ಅಂದರೆ ಪೂಜಾ
ಪೂಜಾ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ತುಂಬ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ಇರುವಂತಂದ್ರೆ 5:30-6 ಗಂಟೆ ಸುಮಾರಿಗೆ ಇಷ್ಟು ಮಟ್ಟಿಗೆ ಜನ ಇದ್ರೆ, ಒಂದಷ್ಟು 8-9 ಗಂಟೆ ಸುಮಾರಿಗೆ ಮತ್ತೊಂದಷ್ಟು ಜನಸಂಖ್ಯೆ ಸೇರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ನಾನೀಗ ತೋರಿಸ್ತಿರುವಂತಹ ದೃಶ್ಯ KR ಮಾರ್ಕೆಟ್ನಿಂದ ಅವೆನ್ಯೂ ರಸ್ತೆ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜನಸಾಗರವೇ ತುಂಬಿ ಹೋಗಿರುವಂತಂದ್ರೆ, ಸಾಮಾನ್ಯವಾಗಿ ಪಕ್ಕದಲ್ಲೇ ಇರುವಂತಹ ಏನು ಮಾರುಕಟ್ಟೆ ಇನ್ನೊಂದಷ್ಟು ಸಮಯವನ್ನು ಬಿಟ್ಟು ಓಪನ್ ಆಗುತ್ತೆ. ಹಾಗಾಗಿ ರಸ್ತೆಯ ಮಧ್ಯಭಾಗ ಅಂದರೆ ಅವೆನ್ಯೂ ರಸ್ತೆ ಏನಿದೆ, ಅವೆನ್ಯೂ ರಸ್ತೆಯ ಮಧ್ಯಭಾಗದಲ್ಲೇ ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ರೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಹೋಗುವಂಥ ರಸ್ತೆ ಏನಿದೆ, ಆ ಟೌನ್ ಹಾಲ್ಗೆ ಹೋಗುವಂಥ ರಸ್ತೆ ಜಾಮ್ ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಟೌನ್ ಹಾಲ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಪೊಲೀಸರು ಒಂದಷ್ಟು ಅಲರ್ಟ್ ಆಗಿ ವ್ಯಾಪಾರಿಗಳನ್ನು ಕ್ಲಿಯರ್ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಈ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂದರೆ ರಸ್ತೆಯ ಮಧ್ಯಭಾಗದಲ್ಲೇ ಸಾಕಷ್ಟು ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು. 3-4 ಆಂಬ್ಯುಲೆನ್ಸ್ಗಳು ಕೂಡ ಸಿಗಾಕೊಂಡು ಒಂದಷ್ಟು ಸಮಸ್ಯೆಯನ್ನು ಎದುರಿಸಿದ್ರು. ಇವತ್ತು ಆ ತರಹದ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿ ಬೆಳಗಿನಿಂದಲೇ ಮಧ್ಯಭಾಗದಲ್ಲಿ ಯಾವುದೇ ತರವಾದಂತಹ ವಾಹನ ಸಂಚಾರಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಪೊಲೀಸರು ಇವತ್ತು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ಕಿರಣ್ ಸೂರ್ಯ, ತಮಿಳು ಲೈವ್ ಅಪ್ಡೇಟ್ಸ್ಗಾಗಿ.